ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶ ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗಲಿದೆ. ಜೈಲು ಅಧಿಕಾರಿಗಳು ನೀಡಿರುವ ವರದಿಯನ್ನ ಪರಿಶೀಲನೆ ಹಿನ್ನೆಲೆ ವರದಿ ಪರಿಶೀಲನೆಯನ್ನು ನಡೆಸಿ ಆದೇಶವನ್ನ ಸೆಷನ್ ಕೋರ್ಟ್ ಮಾಡುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಇವತ್ತು ಪ್ರದೋಷ್ ಮಾಫಿ ಸಾಕ್ಷಿಯ ಆದೇಶ ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ಜೈಲು ಅಧಿಕಾರಿಗಳು ನೀಡಿರುವ ವರದಿಯ ಪರಿಶೀಲನೆ ಹಿನ್ನೆಲೆ ವರದಿ ಪರಿಶೀಲನೆಯನ್ನು ನಡೆಸಿ ಆದೇಶವನ್ನ ಮಾಡುತ್ತೆ ಸೆಷನ್ಸ್ ಕೋರ್ಟ್. 59ನೇ CCH ಸೆಷನ್ಸ್ ಕೋರ್ಟ್ನಿಂದ ಆದೇಶ ಪ್ರಕಟವಾಗುತ್ತೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನ ವಿಚಾರಣೆ ಕೂಡ ನಡೀತು. ದರ್ಶನ್ ಆ್ಯಂಡ್ ಗ್ಯಾಂಗ್ನ ವಿಚಾರಣೆಯನ್ನ ಕೋರ್ಟ್ ನಡೆಸಿತ್ತು. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. VC ಮೂಲಕ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಆರೋಪಿಗಳು ಹಾಜರಾಗಿದ್ರು. ಬಿಕಾಸ್ ಮೊದಲೇ ಹೇಳಿದ್ರು ಖುದ್ದು ವಿಚಾರಣೆಗೆ ಹಾಜರಾಗೋದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಬಟ್ ಅದನ್ನು ಕೋರ್ಟ್ ನಿರಾಕರಿಸಿತ್ತು. ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಒಟ್ಟು 7 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ತನಿಖೆಗೆ ಹಾಜರಾಗಿದ್ರು. ಪ್ರದೋಷ್ ನಡವಳಿಕೆ ಕುರಿತು ಜೈಲು ಅಧಿಕಾರಿಗಳಿಂದ ವರದಿ ಸಲ್ಲಿಕೆ ಆಗಿದೆ. ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಿದೆ 59ನೇ CCH ಪ್ರಾಸಿಕ್ಯೂಷನ್. ಇವತ್ತು ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆಗುತ್ತೆ. ಜೈಲು ಅಧಿಕಾರಿಗಳು ನೀಡಿರುವ ವರದಿಯನ್ನ ಪರಿಶೀಲನೆ ಮಾಡಿದ ಬಳಿಕ ಜಡ್ಜ್ ಈ ವರದಿ ಪ್ರತಿಯನ್ನ ಪಡೆದು ದರ್ಶನ್ ಪರ ವಕೀಲ ಅಶ್ಮತ್ ಪಾಷಾ ಕೂಡ ಓದಿದ್ದಾರೆ. ಇದೀಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೈಲು ಅಧಿಕಾರಿಗಳು ನೀಡಿರುವಂತಹ ವರದಿಯನ್ನ ಪರಿಶೀಲನೆಯನ್ನ ಮಾಡುವ ಹಿನ್ನೆಲೆ ಇವತ್ತು ಮಧ್ಯಾಹ್ನಕ್ಕೆ ಆದೇಶವನ್ನ ತಡೆ ಹಿಡಿಯಲಾಗಿತ್ತು. ಇವತ್ತು ಆದೇಶ ಹೊರಬೀಳದೆ ವರದಿಯನ್ನ ಪರಿಶೀಲನೆ ಮಾಡ್ತಾ ಇದೆ. ಇನ್ನು ಮಾಫಿ ಸಾಕ್ಷಿ ನಾವು ನೋಡ್ತಾ ಹೋದರೆ ಆಗಸ್ಟ್ 6ರಂದು ಮೊದಲ ಬಾರಿಗೆ ಅಧಿಕೃತ ಅರ್ಜಿಯನ್ನು ಸಲ್ಲಿಸಿದ್ರು ಪ್ರದೋಷ್. ಇನ್ನು ಆಗಸ್ಟ್ 7ಕ್ಕೆ ಬೆಂಗಳೂರಿನ 59ನೇ CCH ನ್ಯಾಯಾಲಯ ಏನಿದೆ ಅವರ 11 ಪುಟಗಳ ಸುದೀರ್ಘ ಅರ್ಜಿಯನ್ನು ಪರಿಶೀಲನೆ ಮಾಡಿ ತನ್ನ ನಿರ್ಧಾರವನ್ನು ಆಗಸ್ಟ್ 10ಕ್ಕೆ ಕಾಯ್ದಿರಿಸಿತ್ತು. ಆಗಸ್ಟ್ 10ಕ್ಕೆ ಮತ್ತೆ ಯಾವುದಾದ್ರೂ ಆಕ್ಷೇಪಣೆಗಳ ಸಲ್ಲಿಕೆಗಾಗಿ ಆಗಸ್ಟ್ 18ರವರೆಗೆ ದಿನಾಂಕವನ್ನು ಮೂಡಿತ್ತು. ಇನ್ನು ಆಗಸ್ಟ್ 12ರಂದು ಸಹ ಆರೋಪಿಗಳು ಸರ್ಕಾರಿ ಸಾಕ್ಷಿಯಾಗಿ ಬದಲಾಗೋದನ್ನು ಪ್ರಶ್ನಿಸಿ ನಟ ದರ್ಶನ್ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯನ್ನು ಕೋರ್ಟ್ ಅಧಿಕೃತವಾಗಿ ವಜಾಗೊಳಿಸಿತ್ತು. ಇನ್ನು ಆಗಸ್ಟ್ 18ರಂದು ವಿಚಾರಣೆ ವೇಳೆ ನ್ಯಾಯಾಧೀಶರು ಕೂಡ ಪ್ರದೋಷ್ನಿಂದ ವೈಯಕ್ತಿಕವಾಗಿ ಕ್ಲಾರಿಫಿಕೇಶನ್ನ ಪಡೆದರು. ಯಾರ ಒತ್ತಡವಿಲ್ಲದೆ ಸ್ವಯಂ ಪ್ರೇರಿತನಾಗಿ ಸತ್ಯವನ್ನು ಹೇಳ್ತಾ ಇದ್ದೇನೆ ಅಂತ ಪ್ರದೋಷ್ ಕೂಡ ಜಡ್ಜ್ ಎದುರು ಒಪ್ಪಿಕೊಂಡ್ರು. ಕೋರ್ಟ್ ವಿಚಾರಣೆಯನ್ನು ನಂತರ ಆಗಸ್ಟ್ 24ಕ್ಕೆ ನಿಗದಿಪಡಿಸಿತು. ಪ್ರದೋಷ್ ಮಾಫಿ ಸಾಕ್ಷಿ ಆಗೋದನ್ನು ವಿರೋಧಿಸಿ ದರ್ಶನ್ ಪರ ವಕೀಲರು ಕೂಡ ಕೊನೆಯ ಆಕ್ಷೇಪಣಾ ಅರ್ಜಿಯನ್ನು ಕೂಡ ಸೆಷನ್ಸ್ ನ್ಯಾಯಾಲಯವ ಸಂಪೂರ್ಣವಾಗಿ ತಿರಸ್ಕರಿಸಿ ಪ್ರದೋಷ್ ಅಪ್ರೂವರ್ ಆಗಲು ಕಾನೂನು ಮುದ್ರೆಯನ್ನು ಒತ್ತಿತ್ತು. ಇವತ್ತು ನ್ಯಾಯಾಲಯದ ಆದೇಶದಂತೆ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಪ್ರದೋಷ್ನ ಅಧಿಕೃತ ರಹಸ್ಯ ಜಂಟಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವ ಪ್ರಕ್ರಿಯೆ ಆರಂಭವಾಯಿತು. ಇವತ್ತು ಜೈಲಾಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದರು. ಆ ವರದಿಯನ್ನು ಪರಿಶೀಲನೆ ಮಾಡಿದ ಬಳಿಕ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶ ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗಲಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಹೋಗಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಇವತ್ತು ಬೆಳಗ್ಗೆಯಿಂದಲೂ ವಿಚಾರಣೆ ನಡೀತಾ ಇದೆ. ಇದೀಗ ಜೈಲಾಧಿಕಾರಿಗಳು ಕೊಟ್ಟಿದಂತಹ ವರದಿಯನ್ನು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಪರಿಶೀಲನೆ ಬಳಿಕ ಇದು ಪ್ರದೋಷ್ ಹೇಳಿಕೆ ಏನಿದೆ ಅದನ್ನು ಪಡೆಯಲಾಗುತ್ತೆ. ಸೊ ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಸದ್ಯಕ್ಕಿರುವಂತಹ ಮಾಹಿತಿ ಏನಿದೆ ಸಂತೋಷ್? ಮಲ್ಲಿಕಾರ್ಜುನ್ 59ನೇ CCH ನ್ಯಾಯಾಲಯ ಕೆಲವೇ ಕ್ಷಣಗಳಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಾಗೆ ಆದೇಶವನ್ನು ಪ್ರಕಟಿಸಲಿದೆ. ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಾಗೆ ವಾದ ಮತ್ತು ಪ್ರತಿವಾದಗಳು ಎರಡೂ ಆಗಿರುವಂತದ್ದು. ನಿನ್ನೆಗೆ ಆದೇಶವನ್ನ ಪ್ರಕಟಿಸಬೇಕಾಗಿತ್ತು. ನಿನ್ನೆ ರಜಾ ಕಾರಣಗಳು ಇವತ್ತಿಗೆ ಅರ್ಜಿಯನ್ನು ಮುಂದೂಡಲಾಗಿತ್ತು. ಇವತ್ತಿಗೆ ಆದೇಶ ಹೊರಬರುವಂತದ್ದು. ಇಡೀ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 14ನೇ ಆರೋಪಿಯಾಗಿದ್ದಂತಹ ಪ್ರದೋಷ್ ಈತ ಈಗ ಮಾಫಿ ಸಾಕ್ಷಿಯಾಗಿ ಅಪ್ರೂವರ್ ಆಗಿರುವ ಹಿನ್ನೆಲೆಯಲ್ಲಿ ಸೊ ಈತನ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾನೆ ಅನ್ನೋದು ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಮತ್ತೊಂದು ಕಡೆ ಆತನನ್ನ ಸಾಕ್ಷಿಯಾಗಿ ತೆಗೆದುಕೊಳ್ಳಬೇಕಾ ಬೇಡ ಅನ್ನೋದು ಇರುವಂತದ್ದು ಪ್ರಾಸಿಕ್ಯೂಷನ್ ಮತ್ತು ಆರೋಪಿಗಳ ಪರ ವಕೀಲರ ವಾದವಾಗಿತ್ತು. ಯಾಕಂತಂದ್ರೆ ಆತ ಕೂಡ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಆತ ಮಾತ್ರ ಇಡೀ ಪ್ರಕರಣದಿಂದ ಹೊರಬರ್ಲಿಕ್ಕೆ ಉಳಿದ ಆರೋಪಿಗಳ ಮೇಲೆ ಏನ್ ಬೇಕಾದ್ರೂ ಹೇಳ್ಬೋದು ಅನ್ನೋದು ಒಂದ್ ಕಡೆ ಆರೋಪ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಏನು ದರ್ಶನ್ ಪರ ವಕೀಲರು ಇರ್ಬೋದು ಮತ್ತು ಇವರ ಪರ ವಕೀಲರು ಇರ್ಬೋದು, ಇತರ ಆರೋಪಿಗಳ ಪರ ವಕೀಲರು ಇರ್ಬೋದು, ಈಗಾಗಲೇ ವಾದ ಮತ್ತು ಪ್ರತಿವಾದಗಳನ್ನ ನಡೆಸಿದ್ರು. ಮತ್ತೆ ಪ್ರಾಸಿಕ್ಯೂಷನ್ ಕೂಡ ಈಗಾಗಲೇ ವಾದ ಮತ್ತು ಪ್ರತಿವಾದವನ್ನು ಮಾಡಲಾಗಿತ್ತು. ಅದನ್ನ ಮಾಡಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿದೆ. ಇದರ ಜೊತೆಗೆ ಮಾಫಿ ಸಾಕ್ಷಿಯಾಗಿ ಮಾರ್ಪಾಡಾಗಿರುವಂತಹ ಆರೋಪಿ ಏನಿದ್ದಾನೆ ಪ್ರದೋಷ್, ಆತನ ಹಿನ್ನೆಲೆ ಏನು ಅನ್ನೋದನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ಹಿಂದೆ ಯಾವ್ದಾದ್ರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ, ಈತನ ಹಿನ್ನೆಲೆ ಏನು, ಏನ್ ಕೆಲಸವನ್ನು ಮಾಡ್ಕೊಂಡಿದ್ದ, ಈತನ ಬ್ಯಾಕ್ ಗ್ರೌಂಡ್ ಏನು, ಇವನ ಕುಟುಂಬ ಯಾವ ರೀತಿಯಾಗಿದೆ, ಸೊ
ಈತನ ನಡವಳಿಕೆಗಳು ಯಾವ ರೀತಿಯಾಗಿದೆ ಅನ್ನೋ ಅಭಿಪ್ರಾಯವನ್ನ ಕಲೆ ಹಾಕಿ ಅವರು ಕೂಡ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅದ್ರ ಜೊತೆಗೆ ಜೈಲಿನಲ್ಲಿ ಈತ ಬಂಧನವಾದ ಬಳಿಕ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾನೆ, ಈತ ಯಾವ ರೀತಿಯಾಗಿ ಅದರ ಚಟುವಟಿಕೆಗಳಿರುತ್ತೆ, ಅಲ್ಲಿ ಈತ ಏನಾದ್ರು ಸುಧಾರಣೆಯನ್ನ ಕಂಡಿದಾರ, ಇಲ್ಲ ಅಲ್ಲಿ ಈತರ ಏನಾದ್ರು ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾನೆ, ಈ ಎಲ್ಲಾ ಮಾಹಿತಿಗಳನ್ನ ಜೈಲು ಅಧಿಕಾರಿಗಳು ಕೂಡ ನೀಡುವಂತೆ ನ್ಯಾಯಾಲಯ ಸೂಚಿಸಿತ್ತು. ಅದರಂತೆ ಈಗಾಗಲೇ ಏನು ಜೈಲು ಅಧಿಕಾರಿಗಳು ಕೂಡ ಪ್ರದೇಶ್ ಬಗ್ಗೆ ವರದಿಯನ್ನ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ನ್ಯಾಯಾಲಯ ಎಲ್ಲಾ ವರದಿಯನ್ನ ಪರಿಶೀಲನೆಯನ್ನ ಮಾಡಿರುವಂತದ್ದು. ಪರಿಶೀಲನೆ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬಹುದಾ ಪ್ರಾಸಿಕ್ಯೂಷನ್, ಇಲ್ಲ ಈತನ ಮಾಫಿ ಸಾಕ್ಷಿಯಾಗಿ ಬೇಡ ಅಂತ ರಿಜೆಕ್ಟ್ ಮಾಡುತ್ತಾ ಅನ್ನೋ ಆದೇಶ ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. 59ನೇ CCH ನ್ಯಾಯಾಲಯದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಕೂಡ ಆರಂಭ ಆಗುವಂತದ್ದು. ಬೆನ್ನಲ್ಲೇ ಆದೇಶ ಏನ್ ಬರುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.